ಬೆಂಗಳೂರಿನಲ್ಲಿ ಅಪಾಯಕಾರಿ ಮರಗಳಿವೆ, ಅದನ್ನ ತೆರವು ಮಾಡಿ ಅನ್ನುವಂಥದ್ದು ಸಾರ್ವಜನಿಕರು ಪದೇ ಪದೇ ಕೇಳ್ಕೊಳ್ಳುವಂತಹ ಒಂದು ಮನವಿ ಬಿಬಿಎಂಪಿಗೆ. ಆದ್ರೆ ಬಿಬಿಎಂಪಿ ಅಧಿಕಾರಿಗಳು ಜಾಣ ಕಿವುಡುತನವನ್ನ ಮೆರಿತಾ ಇರುವಂತಹ ಎಫೆಕ್ಟ್ ಆರ್ಟಿ ನಗರದ 6th ಮೈನ್ ರೋಡ್ ನಲ್ಲಿ ಪ್ರತಿ ದಿನ ಕೂಡ ಅಪಘಾತಗಳ ಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣ ಆಗ್ತಾ ಇದೆ. ಈ ರಸ್ತೆಯಲ್ಲಿ ಒಂದು ಮರದಿಂದ, ರಸ್ತೆಗೆ ಬಾಗಿರುವಂತಹ ಮರದಿಂದ ಯಾವ ರೀತಿಯಾದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸದ್ಯ ನೀವೀಗ ಗಮನಿಸ್ತಾ ಇರಬಹುದು, ಇದು ಆರ್ಟಿ ನಗರದ 6th ಮೈನ್ ರೋಡ್. ಈ ಒಂದು ರಸ್ತೆಯಲ್ಲಿ ಒಂದು ಮರ ಯಾವ ರೀತಿಯಾಗಿ ರಸ್ತೆಗೆ ಕಂಪ್ಲೀಟ್ ಆಗಿ ಬಾಕೊಂಡಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಕಳೆದ 2-3 ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ನಮಗ್ ಗೊತ್ತಿರೋ ಹಾಗೆ 2-3 ವರ್ಷಗಳಿಂದ ಈ ರೀತಿಯಾದಂತಹ ಸಮಸ್ಯೆ ಇದೆ ಅನ್ನುವಂಥದ್ದು ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂತಹ ಮಾತು. ಅದ್ರ ಜೊತೆಗೆ ನೀವು ಈ ರೇಡಿಯಂ ಸ್ಟಿಕ್ಕರ್ ಅನ್ನ ಕೂಡ ಗಮನಿಸ್ತಾ ಇರಬಹುದು. ಇದು ಕೂಡ ಇಲ್ಲಿರುವಂತಹ ನಿವಾಸಿಗಳೇ ರಾತ್ರಿ ಹೊತ್ತು ಬರುವಂತಹ ವಾಹನ ಸವಾರರಿಗೆ ಅಟ್ಲೀಸ್ಟ್ ರಿಫ್ಲೆಕ್ಟ್ ಆಗ್ಲಿ ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಅಂಟಿಸಿರುವಂತದ್ದು. ಆದ್ರೂ ಕೂಡ ಇಲ್ಲಿ ಬರುವಂತಹ ವಾಹನಗಳು ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನೀವು ದೃಶ್ಯದಲ್ಲಿ ಗಮನಿಸಿದ್ರೆ ಮರಕ್ಕೆ ಯಾವ ರೇಂಜ್ ಆಗಿ ಗುದ್ಕೊಂಡಿದ್ದೇವೆ ಒಂದೊಂದು ವೆಹಿಕಲ್ಸ್ ಗಳು ಅನ್ನೋದು ಕೂಡ ಇದೇ ಮರ ಒಂದು ರೀತಿಯಾಗಿ ಸಾಕ್ಷಿಯಾಗಿ ನಿಂತಿದೆ. ಅಷ್ಟು ವೆಹಿಕಲ್ಸ್ ಗಳಿಗೆ ಈ ಮರ ಸಾಕ್ಷಿಯಾಗಿ ನಿಂತಿದೆ. ಅಷ್ಟರ ಮಟ್ಟಿಗೆ ಈ ಒಂದು ಗಾಡಿಗಳು ಬಂದು ಇಲ್ಲಿ ಗುದ್ದಿ ಹೋಗಿರುವಂತಹ ದೃಶ್ಯಾವಳಿಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಿಸಿಟಿವಿ ದೃಶ್ಯ ಕೂಡ ನ್ಯೂಸ್ ಫಸ್ಟ್ ಗೆ ಲಭ್ಯ ಆಗಿತ್ತು. ಅಂದ್ರೆ ಯಾವ ರೀತಿಯಾಗಿ ಒಂದು ಆಟೋ ಆಗ್ಲಿ, ಗೂಡ್ಸ್ ಗಾಡಿಗಳಾಗ್ಲಿ ಅವೆಲ್ಲ ಬಂದು ಹೇಗೆ ಇಲ್ಲಿ ಬಂದು ತಗ್ಲಾಕೊಂತ ಇದ್ವು, ಹೇಗೆ ಈ ಮರದ ಮೇಲೆ ಬಂದು ಆ ವಾಹನಗಳು ನೇತಾಡ್ತಾ ಇತ್ತು ಅನ್ನುವಂತಹ ದೃಶ್ಯಾವಳಿಯನ್ನ ಕೂಡ ಕಾಣಸಿಗ್ತಾ ಇತ್ತು. ಅಂದ್ರೆ ಈ ಮರ ಸಂಜೆ ಹೊತ್ತಲ್ಲಿ ಯಾರಾದ್ರೂ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗೋದಕ್ಕೆ ಈ ಮಾರ್ಗದಲ್ಲಿ ಬಂದ್ರೆ ಬಹುತೇಕ ವೆಹಿಕಲ್ಸ್ ಗಳೆಲ್ಲವೂ ಕೂಡ ಈ ಮರದ ಮೇಲೆ ಒಂದ್ ರೀತಿಯಾಗಿ ನೇತಾಕೊಂಡಂತಹ ಚಿತ್ರಣಗಳು ಕಾಣಸಿಗ್ತಾ ಇದೆ. ಬಹುತೇಕ ಜನರ ಕೈಕಾಲು ಮುರಿದು ಹೋಗೋದಕ್ಕೆ, ಬಹುತೇಕ ಜನ ಆಸ್ಪತ್ರೆಗೆ ಹೋಗೋದಕ್ಕೆ, ಅಪರೂಪಕ್ಕೆ ಯಾರಾದ್ರೂ ಈ ರಸ್ತೆಯಲ್ಲಿ ಬಂದ್ರೆ ಅವರಿಗೆ ಅಪಘಾತ ಆಗೋದು ಕನ್ಫರ್ಮ್ ಅನ್ನೋದು ಈ ಭಾಗದಲ್ಲಿ ಜನರೇ ಹೇಳ್ತಾ ಇರುವಂತಹ ಮಾತು. ಇಷ್ಟಾದ್ರೂ ಕೂಡ ಬಿಬಿಎಂಪಿಯ ಫಾರೆಸ್ಟ್ ವಿಂಗ್ ಆಗ್ಲಿ ಅಥವಾ ಬಿಬಿಎಂಪಿಯ ಅಧಿಕಾರಿಗಳ ಸ್ಥಳೀಯ ಅಧಿಕಾರಿಗಳಾಗ್ಲಿ ಅವ್ರು ಯಾರು ಕೂಡ ಸ್ವಲ್ಪವೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಜಾಣ ನಿದ್ದೆ ಜಾರಿರುವಂತಹದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅಪಾಯಕಾರಿ ಮರಗಳನ್ನ ತೆರವು ಮಾಡಬೇಕು ಅಂತ ಮಳೆಗಾಲದ ಸಂದರ್ಭದಲ್ಲಿ ಸಾಕಷ್ಟು ಜನ ಏನೋ ಆಗ್ರಹಿಸಿದ್ರು. ಅದಾದ ಬಳಿಕ ಒಂದು ಸ್ವಲ್ಪ ತೆರವಿಗೆ ಕೈ ಹಾಕಿದ್ರು. ಆದ್ರೆ ಏನೋ ಸಮೀಕ್ಷೆಗಳನ್ನ ಮಾಡ್ತೀವಿ ಆ ರೀತಿಯಾಗಿ ಒಂದಷ್ಟು ಪುಕ್ಕಟೆ ಭರವಸೆಗಳನ್ನ ಕೊಟ್ಕೊಳ್ತಾ ಬಿಬಿಎಂಪಿ ಕಾಲಹರಣ ಮಾಡ್ತಾ ಬಂತು. ಅದಾದ್ಮೇಲೂ ಕೂಡ ಇಂತಹ ಡೇಂಜರಸ್ ಮರವನ್ನ ರಸ್ತೆಗೆ ವಾಲ್ಕೊಂಡಿರುವಂತಹ ಸಾಕಷ್ಟು ದೊಡ್ಡ ದೊಡ್ಡ ಗಾಡಿಗಳಾಗ್ಲಿ, ಕಾರ್ಗಳಾಗ್ಲಿ ಇವೆಲ್ಲವೂ ಕೂಡ ಏನೋ ಹೋಗುವಂತಹ ಜಾಗದಲ್ಲಿ ಇರುವಂತಹ ಈ ಮರವನ್ನ ತೆರವು ಮಾಡುವಂತಹ ಕೆಲಸ ಆಗ್ಲಿ ಅಥವಾ ಅದರ ಕೊಂಬೆಯನ್ನು ತೆರವು ಮಾಡುವಂತಹ ಕೆಲಸ ಆಗ್ಲಿ ಬಿಬಿಎಂಪಿ ಅಧಿಕಾರಿಗಳು ಮಾಡದೆ ಇರುವಂತದ್ದು, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ, ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ, ಅಧಿಕಾರಿಗಳು ಎಷ್ಟು ಕಾರ್ಯಪ್ರವೃತ್ತರಾಗಿ ಈ ಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ತೋರಿಸೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಪ್ರಾಬ್ಲಮ್ ಅಂತೀರ ಒಂದು ಸುಮಾರು ಅಂದ್ರೆ 3-4 ಗಾಡಿ ಹೊಡ್ಕೊಂಡು ತಲೆಗಳೆಲ್ಲ ಹೊಡೆದೋಗಿ ಗಾಡಿ ಪಾಪ ಅವ್ರ ಗಾಡಿ ನಾನೇ ಇಬ್ರು ಕರ್ಕೊಂಡು ಹೋಗಿದ್ದೀನಿ ಹಾಸ್ಪಿಟ್ಲ್ಗೆ. ಗಾಡಿ 2 ಗಾಡಿ ಹೊಡೆದೋಗಿದೆ ಫುಲ್ ಎಲ್ಲ. ಸುಮಾರು ಅಂದ್ರೆ ಏನು ಒಂದು 10-12 ವರ್ಷದಿಂದ ಇದೇ ಸಮಸ್ಯೆ ಇದೆ. ನಾನು ಪಾಪ ಅಲ್ಲಿ ಬಂದವ್ರಿಗೆಲ್ಲನೂ ಸ್ಲೋ ಏನೋ ಬಂದ್ರೆ ಅವ್ರಿಗೆ ಹೇಳ್ಬಿಡ್ತೀನಿ ಅಲ್ಲಿ ಮರ ಇದೆ ನೋಡ್ಕೊಂಡು ಹೋಗಿ ಅಂತ. ಯಾರು ಹೊಡಿತಾನೆ ಇಲ್ಲ ಮೇಡಮ್. ಅವ್ರು ಸುಮ್ಮನೆ ಹೇಳ್ತಾ ಇದ್ರೆ ಏನು ಯಾರು ಬರ್ತಾ ಇಲ್ಲ, ಏನು ನೋಡ್ತಾ ಇಲ್ಲ. ಅಕ್ಕಪಕ್ಕ ಅವರೆಲ್ಲ ಹೇಳ್ತಾ ಇದಾರೆ ಆದ್ರೆ ಯಾರು ತಲೆಗೆ ಹಾಕೊಂತ ಇಲ್ಲ. ನಾರಾಯಣ ಸ್ವಾಮಿ. ಸಮಸ್ಯೆ ಅಂದರೆ ನೈಟ್ ಟೈಮಲ್ಲಿ ಅವ್ರ ಮೇಯ್ನ್ ಆಟೋ ಡೆಲಿವರಿ ಆಟೋಸ್ ಸ್ವಲ್ಪ ಹೈಟ್ ಇರೋ ವೆಹಿಕಲ್ಸ್, ಕಾರ್ ಅವರು ಸ್ವಲ್ಪ ನೋಡ್ಕೋತಾರೆ. ಬಟ್ ಡೆಲಿವರಿ ಆಟೋಸ್ ಸಿಗಾಕೊಂಡು ಎಷ್ಟೊಂದು ಜನಕ್ಕೆ ಏಟಾಗ್ಬಿಟ್ಟು ಇಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಆದ್ರು ಸುಮಾರು ಜನ. ಅದು ನಾನು ಬಂದು 2 years ಆಗಿದೆ ಈ ಕಡೆ. 2 yearsಲ್ಲೂ ಆಲ್ಮೋಸ್ಟ್ 12-13 ಆಟೋಸ್ ನಾನು ನೋಡಿದ್ವಿ. ಆಗುತ್ತೆ, ಅವ್ರದ್ದೆಲ್ಲ ಆಗಿದೆ, ಸತಿ ಆಗಿದೆ. ಇಲ್ಲಿ ಈ ಥರ ಅಡ್ಡ ಪಾರ್ಕ್ ಮಾಡಿದ್ರು ತುಂಬ ಸ್ಲೋ ಮಾಡ್ಕೊಂಡೆ ಇಲ್ಲ ಹೋಗ್ಬೇಕು. ಶಿವ. ಅಟ್ಲೀಸ್ಟ್ ನ್ಯೂಸ್ ಫಸ್ಟ್ ವರದಿಯ ಬಳಿಕವಾದ್ರೂ ಕೊನೆಯ ಪಕ್ಷ ಅಧಿಕಾರಿಗಳು ಈ ಒಂದು ಮರವನ್ನ ತೆರವು ಮಾಡುವಂತಹ ಅವಶ್ಯಕತೆ ಇರುವಂತದ್ದು. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಜನರಿಗೆ ಮತ್ತಷ್ಟು ಸಮಸ್ಯೆ ಆಗೋದಕ್ಕೆ, ಮತ್ತಷ್ಟು ಅಪಘಾತ ಆಗೋದಕ್ಕೆ ಈ ಏರಿಯಾ, ಈ ಮರ ಸಾಕ್ಷಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಕ್ಯಾಮರಾಮನ್ ಜಯಸೂರ್ಯ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.